ಜರ್ನಿ ಮಾಡಿ ಬಂದು ಎಷ್ಟು 3 ಗಂಟೆಗೆಲ್ಲ ಬಂದಿದ್ದು ನಾವು. ಕಣ್ಣೆಲ್ಲ ಫುಲ್ಲು ಉರಿತಿದೆ, ಫುಲ್ ನಿದ್ದೆ ಬರ್ತಿತ್ತು. ಆದರೂ ಬಂದು ಮಲ್ಕೊಂಡು ಮತ್ತೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದೆ. ಹೀಗಿದೆ. ಸೊ ಇವಾಗ ಹೇಳ್ತೀವಿ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಕೆ ಬಂದಿದ್ದೀವಿ. ಹಾಗೆ ಧರ್ಮಸ್ಥಳ ಅಲ್ಲೆಲ್ಲ ಹೋಗ್ಬೇಕಂತ ಅನ್ಕೊಂಡು. ನಮ್ಮ ಹುಡುಗಿರು ಮೇಕಪ್ ನಾನು ಹಚ್ಚಿದ್ದೆ ಅವಳಿಗೆ, ಅವಳೆಲ್ಲ ಹಾಳು ಮಾಡ್ಕೊಂಡಿದ್ದಾಳೆ ಗೈ. ಅವರು ಇದು ನಾವು ಸ್ಟೇ ಆಗಿದ್ ರೂಮ್ ಚೆನ್ನಾಗಿದೆ. ಎಷ್ಟೊಂದು ಬೆಡ್ ಇದ್ರು ನಾವೆಲ್ಲ ಕೆಳಗೆ ಮಲ್ಕೊಂಡಿದ್ವಿ, ಯಾಕಂದ್ರೆ ತುಂಬಾ ಶೆಕೆ ಆಗ್ತಿತ್ತು. ನಂಗಂತೂ ಮಲಗಿರೋದಷ್ಟೇ ನೆನಪು. ಗೇಟ್ಗೆ ಹೋಗಿ ಗುದ್ಕೆ ನಾಡು ಬರೀ ಇಂಥದೆಯ ಅಷ್ಟು ನೈಟು ಇಲ್ಲಿ ರೂಮ್ ಒಳಗಡೆ ಬರ್ಬೇಕಾದ್ರೆ ಫುಲ್ ನಿದ್ದೆಲ್ಲಿದ್ದೀನಿ, ಹೋಗಿ ಗೇಟಿಗೆ ಕೂತ್ಕೊಂಡ್ಬಿಟ್ಟೆ. ಅಲ್ಲಿಗೆ ಹೋಗು. ಎಷ್ಟು ಬೇಕು ನಿಂಗೆ? ಎಷ್ಟು ಬೇಕೆ? ನನಗೆ ಒಂದು ಮಾರ್ಬೇಕು. ಮನ್ಸಿಗೆ ನಾಚಿಕೆ ಏನಾನ ಐತಿಲ್ಲ? ಇಷ್ಟುದ ಆಗಲ್ಲ. ಅದಕ್ಕೆ ನನಗೆ ಹಾಕೊಂಡ್ರೆ ಕೈ ತುಂಬಾ ಬಳೆ ಹಾಕಬೇಕು, ಮುಡ್ಕೊಂಡ್ರೆ ತಲೆ ತುಂಬಾ ಹೂವು ಮುಡ್ಕೋಬೇಕು, ಅವಾಗ್ಲೇ ಸ್ಯಾಟಿಸ್ಫೈ. ನನಗೆ ಇಷ್ಟು ಇಲ್ಲ ಅನ್ಸುತ್ತೆ. ನಿಮ್ ಕೈಗೆ ಹೋಗೋದೇ ಇಲ್ಲ. ಒಂದ್ ಕಡೆ ವಾಚ್ ಡೌ ಮಾಡ್ತಾವಳೆ. ನಾನೇ ಕೊಡ್ಸಿದ್ದು ಗೈಸ್, ನಮ್ಗೆ ಕೊಡ್ತಿಲ್ಲ. ಏನಪ್ಪ ಎಲ್ಲ ಕೊಡಿಸ್ತೀನಿ ಅಂತ ತಮ್ಮೇಲೆ ಅಷ್ಟು ಲವ್ ಏನಿಲ್ಲ, ಮತ್ತೇನೈತೆ. ಲವ್ ಇಲ್ಲ, ಮಣ್ಣು ಇಲ್ಲ. ನಿದ್ದೆ ಬರ್ತೈತೆ ಫುಲ್. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಅಪ್ರೂ ಆಗೋಯ್ತು. ಎಷ್ಟು ಏನಾದ್ರು ನೀನ್ ಮಾತಾಡು. ದೇವ್ರು ನಾವೆಲ್ಲ ದೇವಗಳು, ಅವರೆಲ್ಲ ದೆವ್ವಗಳು. ದೇವರ ಅದು ಪೀಳಿ. ಅದು ದೆವ್ವ ಏನು ಮೇನ್ ಲೀಡರ್. ಜಾಸ್ತಿ ಮಾತಾಡ್ತಿದ್ಯಾ ನೋಡು, ಸರಿರಲ್ಲ. ಏನಂಗ್ ಕಾದಲ್ಲಿ ಸಾಮಾನ್ಯ ಐತೆ. ನಾನು ರೆಡಿ. ಒಬ್ಬೊಬ್ರೆ ಹೋಗಿ ಮೊಬೈಲ್ಸ್ ಇದು ರೇಷ್ಮೆ ಮಾಡಿದಾರಲ್ಲ ಹಿಂಗೆ. ಹಾಯ್ ಫ್ರೆಂಡ್ಸ್, ಇವಳೆ ಇದರಲ್ಲಿ ವೆದರ್ ಹೀಗಿದೆ. ಅದು ನಮ್ಮ ಕಾರು. ಬನ್ನಿ 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 ಮಕ್ಕಳೇ. ಇಳಿಸಂಗೆ ಇಲ್ಲ ಗೈಸ್, ಇವರು ಅವ್ರ ಪಾಡಿಗೆ ಇಳಿದಂಗೆ ಹೋಗ್ತಿದ್ರು ಸುಮ್ನೆ. ನಾವೇನು ಗೈಸ್ ಹೋಗ್ತಾ ಇದ್ದೀವಿ. ಆಕ್ಚುಲಿ ತುಂಬಾ ದೂರ ಇದೇನು ಅಂತ ಅನ್ಕೊಂಡಿದ್ವಿ ದೇವಸ್ಥಾನ, ಬಟ್ ಅದು ತುಂಬಾ ಹತ್ರ ಅಲ್ವಾ? ತಡಿ, ಹಿಂಗೆ ಹಕ್ಕಿ ತರ ಹಾರಾಡ್ಲಾ? ನಾನು ಹಾರಾಡ್ತೀನಿ. ಹಾರಾಡ್ರಮ್ಮ, ಎಲ್ಲ ಖುಷಿಯಾಗಿರ್ಬೇಕು, ಎಲ್ಲರೂ ಹಾರಾಡ್ಕೊಳ್ರಿ. ಇದು ಊದ್ ಬಾಳ ಹಾಳಾಗೈತೆ ಯಾಕ? ಮಸ್ತ್ ಫೋಟೋ ತಕೊಂಡಲ್ಲ ನಾವು ಇವಾಗ. ಹಾಯ್ ಫ್ರೆಂಡ್ಸ್. ದೇವ್ರೆ, ರೇಷ್ಮಂಟಿ ಹತ್ರನ ಕರ್ಕೊಂಡು ಹೋಗ್ಬಿಡ್ಬೇಕು ಇವಳನ್ನ. ಗೈಸ್ ಇದು ದೇವಸ್ಥಾನಕ್ಕೆ ನಾವು ಇದು ನಿಮ್ಗೆ ಹೋಗ್ಲಿಕ್ಕಿದ್ರೆ ಹೋಗ್ಬೋದಷ್ಟೇ. ಇದು ಬರೀ 50 ಫುಲ್ ಬಾಟ್ಲ್ ಬೇಕಂದ್ರೆ 140. ಎಲ್ಲಿದೆ ಫುಲ್ ಬಾಟಲ್? ಫುಲ್ ಬಾಟ್ಲ್ ಅಲ್ಲ ಅದು. ಬಾಟ್ಲ್ ಇವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇನ್ನು ಆಗುದು ಬೇಡ. ಕೊಡಿ ಅದನ್ನ. ಅಲ್ಲಿ ಇಷ್ಟಕ್ಕೆ ಫುಲ್ ಟೈಟ್ ಆಗಿದೆ. ಅವರಿಗೆ ಈ ದಿವಸಕ್ಕೆ 6 ಲಕ್ಷ ರೂಪಾಯಿ ಬರ್ತದೆ. ದೇವರಿಗೆ ಪ್ರಸಾದನಾ? ಈ ದೇವರಿಗೆ ಪ್ರಸಾದ ಇದು. ಮಾರಾಗಿ ಮಾಡ್ತೀವಿ. ಕೊರಗಜ್ಜ ದೇವರಿಗೆ ಇದೆ ಪ್ರಸಾದ. ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋಗಿದ್ವಿ, ಬಟ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲೆಲ್ಲ ಫೋನ್ ಯೂಸ್ ಮಾಡಬಾರ್ದಂತೆ. ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು. ಈ ದೇವಸ್ಥಾನದ ಒಳಗಡೆ ಬಗ್ಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಯಾರು ಕೂಡ ಆ್ಯಡ್ ಮಾಡಿಲ್ಲ, ಫೋಟೋ ಸಮೇತನೂ ಕೂಡ ಹಾಕಿಲ್ಲ. ಅಲ್ಲಿ ಸ್ವಲ್ಪನೂ ಕೂಡ ನಾವು ಫೋನ್ ತೆಗಿಲೂಬಾರ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಲಿಲ್ಲ. ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು, ಚೆನ್ನಾಗಿತ್ತು. ದೇವರು ತುಂಬ ಪವರ್ಫುಲ್ ಅಂತೆ.
ಸೊ ನೀವು ಯಾವಾಗಾದ್ರೂ ಬಂದ್ಬಿಡಿ. ಇದು ಅದೇ ಕೊರಗಜ್ಜದ ಆದಿ ಸ್ಥಳನಾ? ಹೌದಾ? ಮತ್ತಿದೇನು ಇಲ್ಲಿ ಫೋಟೋ ಇಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೋಬಹುದು, ಬಟ್ ಅಲ್ಲಿ ಅದು ಮೇನ್ ಅಲ್ಲೇನು ತಕೊಳಕ್ ಆಗೋದಿಲ್ಲ, ಬಿಡೋದಿಲ್ಲ. ఎంత బాగుంది చూడరా బీచ్ ಸಕ್ಕತ್ತಾಗೈತೆ. ಫೈನಲಿ ಬೀಚ್. ಗೈಸ್ ಏನ್ ಗೊತ್ತಾ, ನಮ್ ಚಿನ್ನವಾರಿ ಗಟ್ಟಿ ಮೇಳ ಜಾಹ್ನವಿ ಇಂಥ ಸಮುದ್ರದಲ್ಲಿ ಬಿದ್ದು ಬಂದಿದ್ದಾರೆ. ಮೇಳ ಅಲ್ಲ, ಲಕ್ಷ್ಮೀ ನಿವಾಸ. ಲಕ್ಷ್ಮೀ ನಿವಾಸನಾ? ನಂಗೆ ಗೊತ್ತಿಲ್ಲ. ಲಕ್ಷ್ಮೀ ನಿವಾಸದಲ್ಲಿರೋ ಜಾಹ್ನವಿ ಬಿದ್ದು ಎದ್ದು ಬಂದಿದಾರಲ್ಲ ನೋಡಿ, ಇಂಥ ಸಮುದ್ರದಲ್ಲಿ. ನಾವ್ ಹೇಳದ್ ಬೇಡ ಎಲ್ಲಿಗೆ ಬಂದಿದೀವಿ ಅಂತ, ನಿಮ್ಗೆ ಗೊತ್ತಾಗ್ತಿದೆ. ನಮ್ ಫಾದರ್ ನೋಡಕ್ ಬಂದಿದೀವಿ. ಇಲ್ಲಿಗೆ ಬಂದ್ರೆ ಫಸ್ಟ್ ನನಗೆ ನೆನಪಾಗದೆ ಸೌಜನ್ಯ ಕೇಸು. ಸೊ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ನಮಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗಂತೂ ಬೇಗನೆ ನ್ಯಾಯ ಸಿಗ್ಲಿ ಅಂತ ನಮ್ಮ ಫಾದರ್ ಹತ್ರ ಬೇಡ್ಕೊಳ್ಳೋಣ. ಸೊ ನೀವು ಬಂದ್ರೆ ನೀವು ಹಂಗೆ ಬೇಡ್ಕೊಳ್ಳಿ ಪ್ಲೀಸ್, ರಿಕ್ವೆಸ್ಟ್. ಅಳಿಲು ಸೇವೆ. ಗೈಸ್ ನಾವ್ ಎಲ್ಲಿಗ್ ಬಂದಿದೀವಿ? ನಾವು ಫೇವ್ರೆಟ್ ಪ್ಲೇಸಿಗೆ ಬಂದಿದೀವಿ. ಇದು ನಂದು ಬಹಳ ದಿನ ಡ್ರೀಮು ಆಕ್ಚುಲಿ. ಎಲ್ಲ ಸಡನ್ ಪ್ಲಾನು, ಅದು ನಮಗೆ ಗೊತ್ತಿಲ್ಲ. ಬಂದಿದ್ದೀವಿ ಯಾವ ಪ್ಲೇಸ್ ಅಂದ್ರೆ ಝೂಮ್ ಮಾಡೇ ಬಟ್ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಕಾಣಿಸ್ತಿಲ್ಲ. ನಾವೇ ಸೌತ್ ಅಡ್ಕ ಗಣಪತಿಗೆ ಬಂದಿದ್ದೀವಿ. ಗಣಪತಿ ಗೈಸ್ ಆಕ್ಚುಲಿ ಏನಂತಂದ್ರೆ ನಮ್ಮ ವಾಲ್ ಪೇಪರ್ ಬಂದ್ಬಿಟ್ಟು ಗಣಪತಿನೇ ಇರೋದು. ನಾನು ಮಾರ್ನಿಂಗ್ ಗಣಪತಿ ನೋಡಿದೆ ನನ್ನ ದಿನ ಸ್ಟಾರ್ಟ್ ಆಗೋದು. ಬಟ್ ಇವತ್ತು ನಾನು ನೋಡಲ್ಲ ಗಣಪತಿ. ರೀಲ್ಸಲ್ಲೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ದೀನಿ. ನಮ್ಮ ಹುಡುಗಿ ಆಕ್ಚುಲಿ ಇವತ್ತು ಗಣಪತಿ ನಾನು ನೋಡಲ್ಲ, ಡೈರೆಕ್ಟ್ ಇಲ್ಲೇ ನೋಡಕ್ ಬರ್ತಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನನ್ನ ಫ್ರೆಂಡ್ ಗಣೇಶ ಏನು